ಬೆಂಗಳೂರು ನಗರ ಅಂತ ಸ್ಥಳದಲ್ಲಿ ಬೇರೆ ರಾಜ್ಯಗಳವರು ಮತ್ತು ಹೊರ ದೇಶಗಳು ಸುಮಾರು 25-30% ಇದೆ. ಅವರು ಓಟ್ನ ಊಟಕ್ಕೆ ಅವಲಂಬಿಸಿರ್ತಾರೆ, ನೌಕರಿ ಕೆಲಸ ಮಾಡುತ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ಇವರೆಲ್ಲರೂ ಕೂಡ ಅವ್ರಿಗೆ ಸ್ವಂತ ಮನೆ ಇರುತ್ತೆ, ಈಜಿಗಳಿರ್ತವೆ. ಇವೆಲ್ಲನೂ ಇವರಿಗೆ ಅನುಕೂಲ ಆಗ್ಬೇಕಾದ್ರೆ ರೆಗ್ಯುಲರ್ ಆಗಿ ಗ್ಯಾಸ್ ಇವ್ರಿಗೆ ಕೊಡಬೇಕು. ಇವ್ರ ಕೈ ಕೊಡಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಮೇಲ್ವಿಚಾರಣೆ ನೋಡ್ತೀವಿ, ಆದ್ರೆ ಕ್ರಮಬದ್ಧವಾಗಿ ಅಲ್ಲಿ ಬಂದ್ರೆ ನಾವು ಸಪ್ಲೈ ವಿತರಣೆ ಕಂಟ್ರೋಲ್ ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ಅರ್ಧ ಸಪ್ಲೈ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಲೈಕ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, BPL, HPCL, ಇನ್ನು ಅರ್ಧ ಸಪ್ಲೈ ಅವರು ರಿಲಯನ್ಸ್ ಕಂಪ್ನಿ, ಆದಾನಿ ಅಂಬಾನಿ ಕಂಪ್ನಿ, ಇಂಥ ಕಂಪ್ನಿ ಇಂಥ ಕಂಪ್ನಿಗಳಿಗೆ ಅರ್ಧನೇ ಇವರು ಸಪ್ಲೈ ಮಾಡ್ತಾರೆ. ಯಾವತ್ತು ಪ್ರೈವೇಟ್ ಕಂಪನಿ ಪ್ರೈವೇಟ್ ವಿತರಣೆ ಮಾಡೋದು ಪರವಾನಗಿ ಪಡೆದು ಹೆಚ್ಚು ರೇಟನ್ನು ದರ ಮಾಡಿದೆ, ಜಾಸ್ತಿ ಮಾಡಿದೆ, ಸಪ್ಲೈಯನ್ನು ಮಾಡಲಿಲ್ಲ. ಆದ್ರಿಂದ ಈ ಗ್ಯಾಸ್ ಬಹಳ ದೊಡ್ಡ ಪ್ರಮಾಣ, ವಿಶೇಷವಾಗಿ ಆಟೋ ನಡೆಸೋರು ಜೀವನ ಅದರ ಮೇಲೆ ಅವಲಂಬಿಸಿದೆ. ಅವರ ಆಟೋ ನಡೆಸೋದು ಜೀವನ ನಡೆಯೋದು ಅಂತ ಒಂದು ಇವರು ಸಂಪೂರ್ಣವಾಗಿ ಕೊಡ್ಬೇಕಾಗಿ ಕೊಡ್ತಾ ಇದೆ. ಅಲ್ಲಿ ಎರಡು ಭಾಗ, ಒಂದು ಭಾಗ ಕೇಂದ್ರ ಸರ್ಕಾರ ಸ್ವಾಮ್ಯದಲ್ಲಿರುವ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು ಇವರು ಎಷ್ಟು ಖರ್ಚು ಮಾಡ್ತಾ ಇದ್ರು ಅಷ್ಟು ಸಿಲಿಂಡರ್ ಕೊಡ್ತಾ ಇದ್ರು, ನಾನೇ ವಿತರಣೆ ಮಾಡಿಸಿ. ಆದ್ರೆ ಪ್ರೈವೇಟ್ ಕಂಪನಿಗಳೇನಿದೆ ಆ ಕಂಪನಿಗಳು ಸಮರ್ಪವಾಗಿ ವಿತರಣೆ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಅಂದ್ರೆ 50% ಗ್ರಾಹಕರು, ಆಟೋ ಚಾಲಕರು, ಆಟೋ ಡ್ರೈವರ್ಸ್, ಆಟೋ ನಡೆಸೋರು ಪ್ರೈವೇಟ್ ಕಂಪನಿಗಳ ಮೇಲೆ ಅವಲಂಬಿಸಿದ್ದಾರೆ. 50% ಮಾತ್ರ ಸರ್ಕಾರಿ ಸ್ವಾಮಿ ಕಂಪನಿಗಳಿದೆ. ಯಾವಾಗ ಪ್ರೈವೇಟ್ ಕಂಪನಿಗಳು ಸಮಂಜಸವಾಗಿ ಆಗ್ಲಿಲ್ವೋ ಆವಾಗ ಕೈ ಕಡಿಮೆ. ಇದೆಲ್ಲ ಕಾರಣ ಸರ್ಕಾರ ಸಮಗ್ರವಾಗಿ ವಿಚಾರ ಮಾಡಿ ಇದನ್ನ ಯಾವ ರೀತಿ ಕೊಡಬೇಕು. ಯಾಕಂದ್ರೆ ಪ್ರಯಾರಿಟಿ ಸೆಕ್ಟರ್ಸ್, ಒಂದು ಕಡೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಪ್ರಯಾಣ ಮಾಡುವಂಥದ್ದು, ಆಟೋದಲ್ಲಿ ಪ್ರಯಾಣ ಮಾಡೋದು, ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಆಟೋ ಅವರಿಗೆ ಜೀವನ, ಆಟೋ ನಡೆದ್ರೆ ಅವರು ಇಂಥವ್ರಿಗೆ ಪ್ರಯಾರಿಟಿ ಕೊಡಬೇಕು. ಅದರಲ್ಲಿ ಪ್ರಯಾರಿಟಿ ಸೆಕ್ಟರಲ್ಲೇ ಇದ್ದಿದ್ದೆ. ಆದರೆ ಎಲ್ಲಿ ತಾರತಮ್ಯ ಹೇಳಿದ್ರೆ ಪ್ರೈವೇಟ್ ಕಂಪನೀಸ್ ಕೊಡೋ ಗ್ಯಾಸ್ ಅನ್ನ ಸಮರ್ಪವಾಗಿ ವಿತರಣೆ ಮಾಡ್ತಾರೆ. ಅದರಿಂದಾಗಿ ಕಮಾಂಡ್ ಎನ್ಸ್ಬೇಕಂತ ಮಾನ್ಯ ನಾವು ಮುಖ್ಯಮಂತ್ರಿಗಳು ಈಗಾಗಲೇ 2 ಪತ್ರವನ್ನು ಕೇಂದ್ರ ಸರ್ಕಾರ ಮಾಡಿಸಿದ್ದಾರೆ. ಈಗ ತಕ್ಷಣ ನೋಡಿ ಈ ಒಂದು ಗೊಂದಲ ಮತ್ತು ಶಾಂತತೆಯನ್ನು ಬಗೆಹರಿಸಬೇಕು, ಜನ ಆಹಾರಕ್ಕೆ ಬಿಡೋದು ಅಂತೇಳಿ. ಎರಡನೇದು, ನಾನು ಒಂದು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ವೆಚ್ಚಕ್ಕೆ ಬರಲಿಲ್ಲ. ಗ್ಯಾಸ್ ಸಪ್ಲೈ ಆಗ್ತದೆ, ರೈತರಿಗೆ ಆಹಾರ ತಗೊಳ್ತಾರೆ, ಅವಶ್ಯಕತೆ ಇರ್ತದೆ. ಅದರಿಂದ ನಿಜವಾಗ್ಲೂ ಕೂಡ ಗ್ಯಾಸ್ ಉಪಯೋಗಿಸಿದಲ್ಲಿ ತೀರಾ ಕಟ್ಟಿಸಿಕೊಂಡು ಆಟೋ ಚಾಲು ಅವ್ರಿಗೆ ಬಹಳ ಕಷ್ಟ. ಅದಕ್ಕೆ ಮತ್ತೊಮ್ಮೆ ನಾನು 2 ದಿನ ಹಿಂದೆ ಒಂದು ಪತ್ರವನ್ನು ಇದಕ್ಕೆ ಪ್ರಯಾರಿಟಿ ಕೊಡಬೇಕು, ಜೀವನ ಆದ್ರ ಮೇಲೆ ಇದೆ ಅನ್ನೋ ಮಾತನ್ನ ನಾನು ಕೇಂದ್ರ ಸರ್ಕಾರ ತಿಳಿಸಲು 10ನೇ ತಾರೀಕು ಒಂದು ಮೀಟಿಂಗ್ ಮಾಡ್ತೀನಿ. ಪ್ರೈವೇಟ್ ಕಂಪನೀಸ್ ಕರೆಸ್ತೀನಿ, ಗೌರ್ಮೆಂಟ್ ಸ್ವಾಮ್ಯ ಕಂಪನೀಸ್ ಕರೆಸ್ತೀನಿ, ನಮ್ಮ ಸರ್ಕಾರ ಅಧಿಕಾರಿಗಳನ್ನು ಕರೆಸಿ ವಿಧಾನ. ಅಷ್ಟೊಳಗಡೆ ನಾವು ಏನ್ ಕೇಂದ್ರ ಪತ್ರ ಬರ್ತಿದ್ದೀನಿ ಅದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ತಾರ ನಾನು ಸಮರ್ಪಕ ಅಧಿಕಾರಿ ಬೇರೆ ಮಾಹಿತಿ ತೆಗೆದುಕೊಂಡ. ಬಟ್ ಭಾರತ ಮುಂದೆ ಅಲ್ಲ, ಯುದ್ಧ ನಡೀತಾ ಇರೋದ್ರಿಂದ ಇದು ಸ್ವಲ್ಪ ಪಂಚಕರ. ಬಟ್ ಇವ್ರಿಗೆ ಏನು ಯೋಚನೆ ಮಾಡ್ಬೇಕಾಗಿದೆ, ಯುದ್ಧದ ಮುನ್ಸೂಚನೆ 3 ತಿಂಗಳ ಹಿಂದೆ ಏನು ಮಾಡ್ಬೋದಾಗಿತ್ತು.
ಇವತ್ತು ರಷ್ಯಾನಿಂದ ಏನು ಪ್ರಯತ್ನ ಮಾಡಿ ತಗೊಳ್ಳೋಕೆ ಹೇಳ್ಕೊಂಡು ಹೇಳ್ತಾರೆ ಆ ಕೆಲಸ ಮತ್ತೆ ಮಾಡಿದ್ರೆ ಈ ಕಷ್ಟ ಭಾರತ ದೇಶಕ್ಕೆ ಬರ್ತಾ ಇದೆ. ಅಂದ್ರೆ ಈಗ ಸಂಪೂರ್ಣವಾಗಿ ಮುನ್ಸೂಚನೆ ಮತ್ತು ಮುಂದಾಲೋಚನೆ ವಿಪುಲವಾಗಿರೋದ್ರಿಂದ ಬರೀ ಭಾರತ ದೇಶ ಮತ್ತು ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲಿ ಎಷ್ಟು ಕಷ್ಟ ಸಂಪೂರ್ಣ ವಿಪುಲವಾಗಿದ್ದು ಮತ್ತೊಮ್ಮೆ 10ನೇ ತಾರೀಕು ಏನ್ ಸಾಧ್ಯ ಆಗ್ತದೋ ಯಾಕಂದ್ರೆ ಆಟೋ ದಾವಣಗೆರೆಯಲ್ಲಿ ಅರಿವಾಗಿದೆ ಅವರ ಜೀವನ ಕಮರ್ಷಿಯಲ್ ಡೊಮೆಸ್ಟಿಕ್ ಇರುವಂತ ಪರಿಸ್ಥಿತಿಯಲ್ಲಿ ಬರೋಕ್ಕಾಗ್ತಲ್ಲ. 25 ದಿನಕ್ಕೆ ಸುಗ್ಗಿಯಲ್ಲಿ ಒಂದು ಸಿಲಿಂಡರ್ 45 ದಿನಕ್ಕೆ ಗ್ರಾಮಾಂತರದಲ್ಲಿ ಒಂದು ಸಿಲಿಂಡರ್. ಇದು ಮಧ್ಯದಲ್ಲಿ ಮತ್ತೆ ಹೋಗಿ ನಿಂತ್ಕೊಂಡು ಇದೆಲ್ಲ ಮಾಡಿದ್ರೆ ಅಷ್ಟಕ್ಕೆ ಕೊಡಕ್ಕೆ ಅವರು ಸರಿ ಮಾಡ್ಕೊಂಡಿದ್ದಾರೆ. ಅದು ಕೂಡ ನಮ್ಮಂತ ಕಡಿಮೆನೆ. ಯಾಕಂದ್ರೆ ದಿನ ಇವರು ಮೊದಲೇನು ಮಾಡ್ಬೇಕು, ಕಮರ್ಷಿಯಲ್ ಎಷ್ಟು ನೀವು ಖರ್ಚು ಮಾಡ್ತಾರೆ ಅಷ್ಟು ಕೊಡ್ತೀವಿ ಅಂತ ಹೇಳ್ಬೇಕು. ಬೆಳವಣಿಗೆ ಬರ್ತದೆ, ಎಷ್ಟಾದ್ರೂ ಖರ್ಚು ಮಾಡಿದೆ ಅಂತ ಹೇಳ್ತಾರೆ. ಆ ಖರ್ಚು ಪ್ರಾರಂಭ ಆಗಿದೆ, ಅದನ್ನ ನಿಲ್ಸಕ್ಕಾಗ ಇವಾಗ ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿ. ಅದಕ್ಕೆ ವ್ಯಾಪಾರ ಮಾಡೋದು ಕೂಡ ಮುಂದೆಲ್ಲ ಇರಲಿಕ್ಕೆ ಯಾವ ಕಾಲಕ್ಕೆ ಏನ್ ಬರ್ತದೆ ನಾವು ಯಾಕೆ ಮೇಂಟೈನ್ ಮಾಡ್ಬೇಕು. ಇವತ್ತೆಲ್ಲ ಕಷ್ಟಕ್ಕೆ ಸಿಗ್ತಾಗ್ತದೆ. ಮತ್ತು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇಂಡಸ್ಟ್ರಿ ಶುರುವಾಗುತ್ತದೆ, ನೌಕರಿ ಶುರುವಾಗುತ್ತದೆ, ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಇರ್ತದೆ. ಇದು ಈಗ ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ರೆ ಅವರೆಲ್ಲರೂ ಕೂಡ ಸಾಲವೆಲ್ಲ ತಗೊಂಡು ಕಾರ್ಯಕ್ರಮವನ್ನು ಕೈಗಾರಿಕೆಯಲ್ಲಿ ಮಾಡಿರ್ತಾರೆ, ಕೆಲಸ ಮಾಡಿರ್ತಾರೆ. ಇದೆಲ್ಲ ದೂರದೃಷ್ಟಿಯಿಂದ ವಿಫಲವಾಗುತ್ತೆ. ಅದು ಕೂಡ ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಅವರೇ ತೀರ್ಮಾನ ಕೊಡ್ಬೇಕು. ನಾನು ಪತ್ರ ಉತ್ತರ ಕಾಯ್ತಾ ಇದ್ದೆ.